ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ದಸರಾ ಸಮಯದಲ್ಲಿ ಕಂಬಳವನ್ನು ಆಯೋಜನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಅವೈಜ್ಞಾನಿಕವಾಗಿ 8 ಕೋಟಿ ರೂಪಾಯಿಯನ್ನು ಖರ್ಚು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಅವೈಜ್ಞಾನಿಕವಾಗಿ 8 ಕೋಟಿ ರೂಪಾಯಿ ದಸರಾ ಸಮಯದಲ್ಲಿ ಕಂಬಳವನ್ನು ಆಯೋಜನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನಡೆಗೆ, ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನಡೆಗೆ ಮೈಸೂರು ಉಸ್ತುವಾರಿ ಮಂತ್ರಿಗಳಿಗೆ, ಮೈಸೂರು ಉಸ್ತುವಾರಿ ಮಂತ್ರಿಗಳಿಗೆ ದಸರಾ ಸಮಯದಲ್ಲಿ ಕಂಬಳವನ್ನು ಆಯೋಜನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ದಸರಾ ಸಮಯದಲ್ಲಿ ಕಂಬಳವನ್ನು ಆಯೋಜನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ದಸರಾ ಸಮಯದಲ್ಲಿ ಕಂಬಳವನ್ನು ಆಯೋಜನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ದಸರಾ ಸಮಯದಲ್ಲಿ 8 ಕೋಟಿ ರು ಖರ್ಚು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಕಂಬಳಕ್ಕಾಗಿ 8 ಕೋಟಿ ರು ಖರ್ಚು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ 8 ಕೋಟಿ ಬದಲು ರಸ್ತೆ ಗುಂಡಿಗಳನ್ನು ಮುಚ್ಚಿ, ಕೋಟಿ ಬದಲು ಮೈಸೂರಿನಲ್ಲಿ 8 ಕೋಟಿ ಬದಲು ಮೈಸೂರಿನಲ್ಲಿ ಕಂಬಳ ನಡೆಸೋದನ್ನು ಬದಲು ಮೈಸೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿ, ಬೇಡ ಬೇಡ ಕಂಬಳ ಬೇಡ, ಬೇಡ ಬೇಡ ಕಂಬಳ ಬೇಡ. ದಸರಾ ಸಮಯದಲ್ಲಿ ಕಂಬಳವನ್ನು ಆಯೋಜನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ದಸರಾ ಸಮಯದಲ್ಲಿ ಕಂಬಳವನ್ನು ಆಯೋಜನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಅವೈಜ್ಞಾನಿಕವಾಗಿ 8 ಕೋಟಿ ರು ಖರ್ಚು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಅವೈಜ್ಞಾನಿಕವಾಗಿ 8 ಕೋಟಿ ರು ಖರ್ಚು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಡವೇ ಬೇಡ ಕಂಬಳ, ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಅವೈಜ್ಞಾನಿಕವಾಗಿ ಕಂಬಳವನ್ನು ಆಯೋಜನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಅವೈಜ್ಞಾನಿಕವಾಗಿ ಕಂಬಳವನ್ನು ಆಯೋಜನೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎದಕ್ಕಾಗಿ ಹೋರಾಟ, ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ದಸರಾ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜನೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಈಗ ಕಂಬಳ ಬೇಡ ಅಂತ ಇದ್ದೀರಾ, ಏನು ಕಾರಣ ಅಂತ? ಏನು ಕಾರಣ ಅಂತಂದರೆ ಈ ದಸರಾ ಸಂದರ್ಭದಲ್ಲಿ ಕಂಬಳ ಬೇಡ ಅಂತ ಹೇಳ್ತಿದ್ವಿ. ಯಾಕಂದರೆ ಕಂಬಳದ ಬಗ್ಗೆ ನಮ್ಗೆ ಯಾವುದೇ ರೀತಿ ವಿರೋಧ ಇಲ್ಲ. ಅದು ನಮ್ಮ ರಾಜ್ಯದ ಒಂದು ಕ್ರೀಡೆ, ಅದು ದಕ್ಷಿಣ ತುಳುನಾಡಿನ ಕ್ರೀಡೆ. ನಮ್ಮ ವಿಶ್ವವಿಖ್ಯಾತ ಮೈಸೂರು ದಸರಾ ನಾಡಹಬ್ಬ ಏನಿದೆ, ಈ ನಾಡಹಬ್ಬದ ಸಮಯದಲ್ಲಿ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ದೇಶ ವಿದೇಶಗಳಿಂದ ಇಲ್ಲಿ ದಸರಾವನ್ನು ಕಣ್ತುಂಬಿಕೊಳ್ಳಿಕ್ಕೆ ಮತ್ತು ಜಂಬೂ ಸವಾರಿಯನ್ನು ನೋಡ್ಲಿಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಇಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು ನಡೆಯುತ್ತೆ. ರೈತ ದಸರಾ ನಡೆಯುತ್ತೆ, ಮಹಿಳಾ ದಸರಾ ನಡೆಯುತ್ತೆ, ಆಹಾರ ಮೇಳ ನಡೆಯುತ್ತೆ, ಯುವ ದಸರಾ ನಡೆಯುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮಗಳಿರುವಾಗ ಈ ಕಂಬಳವನ್ನು ಸಹ ಆಯೋಜನೆ ಮಾಡಿದ್ರೆ ಅದಕ್ಕೆ ನಾವೊಂದು ಮಾನ್ಯತೆಯನ್ನು ಕೊಡೋಕ್ಕಾಗಲ್ಲ, ಬೆಲೆ ಕೊಡೋಕ್ಕಾಗಲ್ಲ. ತುಳುನಾಡಿನಲ್ಲಿ ಬೇಕಾದ್ರೆ ಕಂಬಳವನ್ನು ಮಾಡಲಿ, ಆಯೋಜನೆಯನ್ನು ಮಾಡಲಿ, ಮಂಗಳೂರಿನಲ್ಲಿ ಮಾಡಲಿ, ನಮ್ಮ ವಿರೋಧ ಇಲ್ಲ. ದಸರಾ ಸಂದರ್ಭದಲ್ಲಿ ಏನು ರಾಜ ಮಹಾರಾಜರು ಆಳ್ಕೊಂಬಂದಂಥ 500 ವರ್ಷದಿಂದ ನಡೀತಾ ಅಂತ ದಸರಾ ಸಂದರ್ಭದಲ್ಲಿ ಹೊಸದಾಗಿ ಒಂದು ಸೇರ್ಪಡೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀವಿ. ಈಗ ಕಂಬಳ ಸೇರಿಸೋಣ ಅಂತಾರೆ, ನೆಕ್ಸ್ಟ್ ಒಂದಷ್ಟು ತಮಿಳಿಗರು ಬಂದು ಜಲ್ಲಿಕಟ್ಟು ಮಾಡಿ ಅಂತಾರೆ, ಇನ್ನೊಂದು ಮಾಡಿ ಅಂತಾರೆ. ಎಲ್ಲದನ್ನೂ ಮಾಡೋಕ್ಕಾಗಲ್ಲ. ಮೈಸೂರಿನಲ್ಲಿ ದಸರಾ ಏನು ಮೊದಲಿಂದ ನಡ್ಕೊಂಬಂದಿದೆ, ವಿಶೇಷತೆ ಜಂಬೂ ಸವಾರಿ, ದಸರಾ, ಚಾಮುಂಡೇಶ್ವರಿ ಮೆರವಣಿಗೆ, ಇವುಗಳನ್ನ ಮಾಡಿ ಜೊತೆಗೆ ಏನು 8 ಕೋಟಿ ರೂನ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಆಯೋಜನೆ ಮಾಡಿದ್ದಾರೆ. 8 ಕೋಟಿ ಅವೈಜ್ಞಾನಿಕವಾಗಿ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸರಿ ಮಳೆ ಬೀಳ್ತಾ ಇಲ್ಲ, ಬರ ಪರಿಸ್ಥಿತಿನ ಮುಖ್ಯಮಂತ್ರಿಗಳೇ ಬರ ಪರಿಸ್ಥಿತಿನ ಘೋಷಣೆ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ 8 ಕೋಟಿ ಇವರು ದುಡ್ಡಿದ್ರೆ ನಮ್ಮ ಮೈಸೂರು ನೋಡ್ಬೋದು. ಮೈಸೂರಾದ್ಯಂತ ಎಲ್ಲ ರಸ್ತೆ ಗುಂಡಿಗಳು, ಮೋರಿಗಳನ್ನ ಹಾಕಿದು ರಸ್ತೆಗಳನ್ನ ಗುಂಡಿಗಳ ಥರ ಮಾಡಿದರೆ ಜನಗಳು ಓಡಾಡೋಕ್ಕೆ ಆಗ್ತಿಲ್ಲ. ಇನ್ನೇನು ಪ್ರವಾಸಿಗರು ಬರ್ತಾರೆ ದಸರಾ ಸಮಯದಲ್ಲಿ, ನೀವು 8 ಕೋಟಿ ಹಣವನ್ನು ಮೈಸೂರಿನಲ್ಲಿರುವಂಥ ರಸ್ತೆ ಗುಂಡಿಗಳನ್ನ ಮುಚ್ಚಿ ಒಳ್ಳೆಯ ರಸ್ತೆಗಳನ್ನ ಮಾಡಿ ಪ್ರವಾಸಿಗರು ಬರೋಂಥವ್ರಿಗೆ ಒಳ್ಳೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ. ಮೊನ್ನೆ ನೋಡಿದ್ದೀವಿ ನಾವು TV ಪೇಪರ್ಗಳಲ್ಲಿ, ಮೈಸೂರಿನಲ್ಲಿ ಸರಿಯಾದಂಥ ಶೌಚಾಲಯ ವ್ಯವಸ್ಥೆಗಳೇ ಇಲ್ಲ. ಬರೋಂಥ ಸಿಟಿನಲ್ಲಿ ಬರೋಂಥವ್ರಿಗೆ, ಸಭಾ ಬಸ್ ಸ್ಟ್ಯಾಂಡ್ ಬರೋಂಥವ್ರಿಗೆ ನೀವು ಮೊದಲು ಮೂಲಭೂತ ಸೌಕರ್ಯಗಳನ್ನ ಕೊಡಿ. ದಯಮಾಡಿ ಕಂಬಳವನ್ನು ದಸರಾ ಸಮಯದಲ್ಲಿ ಮಾಡಬೇಡಿ ಅಂತ ನಾವು ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.